2022 ಮಾರ್ಚ್ 1ರಂದು ಆಳಂದಪಟ್ಟಣದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಹೋದಂತಹ ಜನಪ್ರತಿನಿಧಿಗಳ ಮೇಲೆ, ಸಂತರ ಮೇಲೆ ಮತ್ತು ಜಿಲ್ಲಾಡಳಿತದ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಅಲ್ಲಿಯ ಮುಸಲ್ಮಾನ್ ಗುಂಡಗಳು ಮಾಡ್ತಾರೆ. 3,000 ರಿಂದ 4,000 ಜನ ಬಡಿಗೆ, ತಲ್ವಾರುಗಳು, ಮಚ್ಚುಗಳನ್ನು ಇಟ್ಕೊಂಡು ಬಂದು ಹಿಡಿಗಾತ್ರದ ಕಲ್ಲುಗಳಿಂದ ದಾಳಿ ಮಾಡಿ ಪರಿಣಾಮ ಅನೇಕ ವಾಹನಗಳು ಜಖಮಾಗ್ತದೆ. ಅವತ್ತಿನ ಸರ್ಕಾರ 8 ಪ್ರಕರಣಗಳು ದಾಖಲು ಮಾಡ್ತದೆ. ಆದರೆ ಈಗಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮುಸ್ಲಿಮರ ಓಲೈಕೆಗಾಗಿ ಆ 8 ಪ್ರಕರಣಗಳನ್ನು UT ಖಾದರ್ ಸ್ಪೀಕರ್ ಅವರ ಶಿಫಾರಸು, ಇಲ್ಲಿಯ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ, ಖನಿಜಾ ಫಾತಿಮಾ ಮತ್ತು ಅಲ್ಲಿಯ BR ಪಾಟೀಲರ ಶಿಫಾರಸಿನ ಮೇಲೆ ಆ 8 ಕೇಸುಗಳನ್ನು ವಾಪಸ್ ಪಡೆದಿದೆ. ಇದರ ಅರ್ಥ ಇಷ್ಟೇ: ಮುಸಲ್ಮಾನರು ಏನೇ ದಾಳಿ ಮಾಡಿದರೆ, ದಂಗೆ ಮಾಡಿದರೆ ಅವ್ರ ಜೊತೆಗೆ ನಾವಿದ್ದೀವಿ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದೆ. ಈ ಒಂದು ಗಂಭೀರ ಪ್ರಕರಣವನ್ನು ರಾಷ್ಟ್ರದ ಎಲ್ಲ ಮಾಧ್ಯಮಗಳಲ್ಲೂ ಚರ್ಚೆಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಚೀ ಥೂ ಅಂತ ಉಗುಳ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಬುದ್ಧಿ ಕಲಿಯದಂತಹ ಕಾಂಗ್ರೆಸ್ ಸರ್ಕಾರ ಇನ್ನಾದರೂ ಕೂಡ ಆ ಕೇಸುಗಳನ್ನು ವಾಪಸ್ ಪಡೆದದ್ದು ನಿಲ್ಲಿಸಬೇಕು, ಆ ಗುಂಡಾಗಳಿಗೆ ಕೋರ್ಟ್ನಿಂದ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ನಮ್ಮದಾಗಿದೆ. ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಪ್ರತಿಭಟನೆ ಬಹಳ ಯಶಸ್ವಿ ಆಯಿತು. ಸರ್ಕಾರ ಇದೇ ರೀತಿ ನಿರ್ಧಾರ, ನಿಲುವುಗಳು ತೆಗೆದುಕೊಂಡು ಹೋದರೆ ನಾವೆಲ್ಲರೂ ಸೇರಿ ಹೈಕೋರ್ಟ್ ಮೆಟ್ಟಿಲೇರಿ ಅದಕ್ಕೆ ತಡೆಯಾಜ್ಞೆ ತರ್ತೇವೆ.